ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಸ್ ಎಂಟರ್ಟೈನರ್ಸ್ ಕನ್ನಡ. ನಾನು ನಿಮ್ಮ ವಿಕ್ರಮ್. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಏನು ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಅಂದರೆ, ನಮ್ಮ ದೇಶದ ಫ್ಲಾಗ್ ಅಂದರೆ ಇಂಡಿಯನ್ ಫ್ಲಾಗ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ, ನಾನು ಓದಿ ತಿಳ್ಕೊಂಡಿರೋದು ಅಥವಾ ಕೇಳಿ ನೋಡಿರೋದು, ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅನ್ಕೊತಾ ಇದ್ದೀನಿ. ಅಂದರೆ ಈ ವಿಡಿಯೋದಿಂದ ಯಾರು ಉಪಯೋಗ ಆಗುತ್ತೆ ಅಂದರೆ, ಕೆಲವ್ರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಲ್ಲ, ಅವರೆಲ್ಲ ಇಟ್ಕೊತಾರೆ. ಇನ್ನು ಕೆಲವ್ರಿಗೆ ಪಾಪ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಆದರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ಆಸಕ್ತಿ ಇಟ್ಕೊಂಡಿರ್ತಾರೆ. ಯಾರಾದ್ರು ಇಂಥ ವಿಡಿಯೋ ಮಾಡಿದ್ರೆ ಕೇಳಿ ತಿಳ್ಕೊಬೋದು. ಹೌದಪ್ಪ, ನಮ್ಮ ದೇಶದ ಫ್ಲಾಗ್ ಹಿಂಗಾಯಿತು, ಈ ಇಸ್ವಿಲಿ ಡಿಸೈನ್ ಮಾಡಿದ್ರು, ಯಾರು ಡಿಸೈನ್ ಮಾಡಿದ್ರು, ಏನು ಎತ್ತ ಅನ್ನೋದು ಅವ್ರಿಗೆ ಡೌಟ್ ಇರುತ್ತೆ. ನಾನು ಈ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ನಮ್ಮ ಫ್ಲಾಗ್ ಬಗ್ಗೆ. ಯಾರು ನನ್ನ ಫ್ಲಾಗ್ನ ಡಿಸೈನ್ ಮಾಡಿದ್ದು, ಅವ್ರು ಎಲ್ಲಿ ಹುಟ್ಟಿದ್ದು, ಅವ್ರು ಎಷ್ಟನೇ ಇಸ್ವಿಲಿ ಹುಟ್ಟಿದ್ರು, ಯಾವಾಗ ನಮ್ಮ ಫ್ಲಾಗ್ ಲಾಂಚ್ ಆಯಿತು, ಅಂದರೆ ಕೆಲವೊಂದು ವೀಡಿಯೋ, ಕೆಲವೊಂದು ಫೋಟೋ ಪ್ರೂಫ್ ಮುಖಾಂತರ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಬನ್ನಿ ವಿಡಿಯೋ ಕಂಟಿನ್ಯೂ. ಬನ್ನಿ ಮೊದಲಿಗೆ ತಿಳ್ಕೊಳ್ಳೋಣ ನಮ್ಮ ಫ್ಲಾಗ್ನ ಡಿಸೈನ್ ಮಾಡಿದವ್ರು ಯಾರು ಅಂತ. ಇವ್ರ ಹೆಸರು ಬಂದ್ಬಿಟ್ಟು ಪಿಂಗಾಲಿ ವೆಂಕಟಯ್ಯ ಅಂತ ಹೇಳಿ. ಇವರು ಹುಟ್ಟಿದ್ದು 2ನೇ ಆಗಸ್ಟು 1876, ಅಂದರೆ 2nd ಆಗಸ್ಟ್ 1876 ಇವ್ರು ಹುಟ್ಟಿರ್ತಾರೆ. ಇವರು ಈ ಫ್ಲಾಗ್ನ ಡಿಸೈನ್ ಮಾಡ್ತಾರೆ. ಹೇಗೆ ಅಂದರೆ ಇವರು 19ನೇ ವಯಸ್ಸಿದ್ದಾಗ ಏನಾಗುತ್ತೆ, ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಡಿಪ್ಲಾಯ್ಡ್ ಟು ಸೌತ್ ಆಫ್ರಿಕಾ ಡ್ಯೂರಿಂಗ್ ದಿ ಸೆಕೆಂಡ್ ಬಿಯರ್ ವಾರ್ 1899 ಟು 1902. ಆ ಸಮಯ ಇದು. ಅಲ್ಲಿ ಏನಾಗುತ್ತೆ, ಯೂನಿಯನ್ ಜಾಕ್ ಅಂದರೆ ಇವರು ಸೋಲ್ಜರ್ಸ್ ಆಗಿರೋರು, ಅವ್ರಿಗೆ ಸೆಲ್ಯೂಟ್ ಮಾಡಬೇಕಾಗುತ್ತೆ. ವೆಂಕಟಯ್ಯ ಅವ್ರಿಗೆ ಏನು ಅನಿಸುತ್ತೆ, ಅದು ಇಂಡಿಯನ್ ಆಗಿ ವೆಂಕಟಯ್ಯಂಗೆ ಅವ್ರಿಗೆ ಅನಿಸುತ್ತೆ, ನಾನೇ ಯಾಕೆ ನಮ್ಮ ಫ್ಲಾಗ್ನ ನಾವು ರೆಡಿ ಮಾಡಬಾರ್ದು, ನಾವು ಯಾಕೆ ಯಾರಿಗೋ ಹೋಗಿ ಯಾರಿಗೋ ಸೆಲ್ಯೂಟ್ ಮಾಡಬಾರ್ದು, ನಮ್ಮ ದೇಶದ ಫ್ಲಾಗ್ ನಾವು ಸೆಲ್ಯೂಟ್ ಮಾಡಬೇಕು, ನಾವೇ ಸೆಲ್ಯೂಟ್ ಮಾಡ್ಬೋದು ಏನಕ್ಕೆ ಅಂತೇಳಿ ಆ ರೀತಿ ಮಾಡ್ತಾರೆ. 1906 ಅಂದರೆ ಕಲ್ಕಟ್ಟಾದಲ್ಲಿ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ. ಅಂದರೆ ಒಂದು ಫ್ಲಾಗ್ ಡಿಸೈನ್ ಆಗಿರುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಡಿಸೈನ್ ಆಗಿರುತ್ತೆ. ಬಟ್ ಇವ್ರು ಐಡಿಯಾ ಕೊಟ್ಟಾಗ ಅವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಏನು ಮಾಡ್ತಾರೆ, ಅಪೋಸ್ ಮಾಡ್ತಾರೆ ಅದನ್ನು, ಬೇಡ ಅಂತ ಹೇಳಿ ಅದೇ ರೀತಿ ಮಾಡ್ತಾರೆ. ಅದನ್ನು ಅಪೋಸ್ ಮಾಡಿ ಇದನ್ನು ಮಾಡ್ತಾರೆ, ಹಾಯಿಸ್ಟಿಂಗ್ ದಿ ಬ್ರಿಟಿಷ್ ಫ್ಲಾಗ್ ಅಟ್ ಕಾಂಗ್ರೆಸ್ ಮೀಟಿಂಗ್. ಅಂದರೆ ಆ ಮೀಟಿಂಗ್ಸ್ ಇದ್ದಾಗ ಅವ್ರು ಅಂದರೆ ಇದಕ್ಕಿಂತ ನಮಗೆ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಹಲವಾರು ಫ್ಲಾಗ್ಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಇಂಡಿಪೆಂಡೆನ್ಸ್ ಡೇ ಬಂದಾಗ ಅಂದರೆ 1947 ಪಿಂಗಾಲಿ ವೆಂಕಟಯ್ಯ ಅವರು ಡಿಸೈನ್ ಮಾಡಿರೋ ನ್ಯಾಷನಲ್ ಫ್ಲಾಗು ಮಹಾತ್ಮ ಗಾಂಧಿ ಅವರಿರೋ ಸಮಯದಲ್ಲಿ ವಿಜಯವಾಡದಲ್ಲಿ 1st ಏಪ್ರಿಲ್ 1921 ಅವರು ಫಸ್ಟ್ ಡಿಸೈನ್ ಮಾಡಿರೋ ಡ್ರಾಫ್ಟ್ ಕಾಪಿನ ತೋರಿಸ್ತಾರೆ. ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ, ರೆಡ್ ಮತ್ತು ಗ್ರೀನ್ 2 ಬಣ್ಣದಲ್ಲಿತ್ತು. ರೆಡ್ಡು ಹಿಂದೂನ ಮತ್ತು ಗ್ರೀನು ಮುಸ್ಲಿಮ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಇಬ್ಬರು ಇದ್ದಿದ್ದರಿಂದ ಅವ್ರು ಆ ಥರ ಡಿಸೈನ್ ಮಾಡಿ ಇದು ಮಾಡಿದರು. ಆದರೆ ಗಾಂಧೀಜಿಯವರ ಸಜೆಷನಿಂದ ವೆಂಕಟಯ್ಯ ಅವ್ರು ಏನು ಮಾಡಿದ್ರು, ಒಂದು ವೈಟ್ ಸ್ಟ್ರೈಪ್ ಅಂದರೆ ಆ್ಯಡ್ ಮಾಡಿದ್ರು, ಮಧ್ಯದಲ್ಲಿ ವೈಟ್ ಸ್ಟ್ರೈಪ್. ಅದೆಲ್ಲ ಡಿನಾಮಿನೇಷನ್ಸ್ನ, ರಿಲೀಜಿಯಸ್ನ ಪ್ರೆಸೆಂಟ್ ಮಾಡಲಿ, ಯಾವುದೂ ಒಂಥರ ಅವ್ರಿಗೊಂದು ಇವ್ರಿಗೊಂದು ಡಾಮಿನೇಷನ್ ಥರ ಆಗೋದು ಬೇಡ ಅಂತ ಹೇಳಿ 1921 ವೆಂಕಟಯ್ಯ ಫ್ಲಾಗ್ ಹ್ಯಾಸ್ ಬೀನ್ ಯೂಸ್ ಯೂನಿಫಾರ್ಮ್ಲಿ ಅಟ್ ಕಾಂಗ್ರೆಸ್ ಮೀಟಿಂಗ್ಸ್. ಅಂದರೆ ಎಲ್ಲ ಒಂಥರ ಮೀಟಿಂಗ್ಸ್ ಆಗಲಿ ಎಲ್ಲೇ ಹೋದ್ರು ನಮ್ಮ ಫ್ಲಾಗ್ನ ಬೇರೆಯವ್ರು ಯಾರೋ ಫ್ಲಾಗ್ ಹಾರಿಸೋ ಸಮಯದಲ್ಲಾದರೆ ಅವಾಗ ನಮ್ದು ಇವಾಗ ಏನು ಇವರು ವೆಂಕಟಯ್ಯ ಅವರು ಡಿಸೈನ್ ಮಾಡಿದ್ರು ಗೊತ್ತಾ, ಆ ಫ್ಲಾಗ್ನ ಅವಾಗ ಹಾಯ್ಸ್ಟ್ ಮಾಡ್ತಾಯಿದ್ರು ಅಥವಾ ಪ್ರೆಸೆಂಟ್ ಮಾಡೋದಾಗಲಿ ಮುಂದೆಗಡೆ ಅದನ್ನು ಇಡ್ತಾಯಿದ್ರು. ಆಗ ಏನಾಗಿರುತ್ತೆ, ಈ ಫ್ಲಾಗ್ನ ಅಕ್ಸೆಪ್ಟ್ ಮಾಡಿರಲ್ಲ. ವೈಲ್ ದಿ ಫ್ಲಾಗ್ ವಾಸ್ ನಾಟ್ ಅಫಿಷಿಯಲಿ ಅಡಾಪ್ಟೆಡ್ ಬೈ AICC, ಅವ್ರ ಕಡೆಯಿಂದ ಅಡಾಪ್ಟ್ ಆಗಿದೆ. ಮತ್ತೆ ರೀರೆಕಾರ್ಡ್ ಅಂದರೆ ವಿಚ್ ರೀಆರ್ಡರ್ಡ್ ರೀರೆಕಾರ್ಡ್ ಮಾಡಿ ಅಂದರೆ ತಿರ್ಗಾ ರೀಅರೇಂಜ್ ಮಾಡ್ತಾರೆ, ರೀಆರ್ಡರ್ಡ್ ಮಾಡಿ ದ ಸ್ಟ್ರಿಪ್ಸ್ ಆ್ಯಂಡ್ ಚೇಂಜ್ ಟು ರೆಡ್ ಟು ಆರೆಂಜ್. ಅಂದರೆ ರೆಡ್ ಗ್ರೀನ್ ಏನಿತ್ತು ಮತ್ತು ವೈಟ್ ಸ್ಟ್ರಿಪ್ಸ್ ಮಧ್ಯದಲ್ಲಿ ಹಾಕಿದ್ನ ಏನು ಮಾಡ್ತಾರೆ, ರೆಡ್ಡಿಂದ ಆರೆಂಜ್ ಮಾಡ್ತಾರೆ. ಆಮೇಲೆ ಇಡೀ ದೇಶಾದ್ಯಂತ ಅದನ್ನು ಇದು ಮಾಡ್ತಾರೆ. ಅವತ್ತಿಂದ ನಮ್ಮ ಫ್ಲಾಗ್ ಅವಾಗ ಆ ಕಲರ್ ಬರುತ್ತೆ, ಆರೆಂಜ್, ವೈಟ್ ಮತ್ತು ಗ್ರೀನ್ ಏನಿದೆ ನಾವು ಇವಾಗ ನೋಡ್ತಾ ಇದ್ದೀವಿ ಅದೇ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟಿಂಗ್ 22 ಜುಲೈ 1947 ನಡೆಯುತ್ತೆ. ಇನ್ನೇನು ಅಂದರೆ ಒಂದು 20 days ಬಿಫೋರ್ ದಿ ಇಂಡಿಪೆಂಡೆನ್ಸ್ ಈ ಫ್ಲಾಗ್ನ ಅವಾಗ ರೆಪ್ರೆಸೆಂಟ್ ಮಾಡಿ ಇದೇ ನಮ್ಮ ಫ್ಲಾಗ್ ಅಂತ ಡಿಸೈಡ್ ಮಾಡಿ ಅವತ್ತಿಂದ ಆವಾಗ ನಮಗೆ ಸ್ವಾತಂತ್ರ್ಯ ಬಂದಾಗ ಆವಾಗ ಫ್ಲಾಗ್ನ ಹಾಯಿಸ್ಟ್ ಆಗುತ್ತೆ. ಆವಾಗ ನಮಗೆ ಕಾಣೋದೆ ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್ ಈ ಫ್ಲಾಗ್. ಪ್ರೆಸೆಂಟ್ ಲೇಟ್ರ್ ಇವಾಗ ನಾವು ಬಂದಾಗ 1947 ಆ ಪೀರಿಯಡ್ಗೆ ಬಂದಾಗ ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ವಾಸ್ ಬೀನ್ ಕಾಲ್ಡ್ ಆಸ್ ತಿರಂಗ. ಅಂದರೆ ಯಾಕೆಂದರೆ 3 ಟ್ರೈ ಕಲರ್ ಇದ್ದಿದ್ದರಿಂದ ತಿರಂಗ ಅಂತ ಅನ್ನೋರು. is a horizontal rectangular tricolor flag, the colors being of India saffron white and India green. It's called with the Ashoka Chakra or 24 spoke wheel in a navy blue
at its center. It was adopted in its present form during a meeting of the Constituent Assembly held on 22nd July 1947. ಆಸ್ ಅವಾಗ ನಾನು ಹೇಳ್ದಂಗೆ ಇದು ಆಗಿನ ಸಮಯದಲ್ಲಿ ಆಗಿದ್ದು. ಮತ್ತೆ ಈ ಫ್ಲಾಗ್ನ ತಯಾರು ಮಾಡಿದ ವಿಧಾನ ಅಂದರೆ ಇದ್ರ ಬಟ್ಟೆ ಯಾವ ರೀತಿ ಇದು ಮಾಡಿದ್ರು ಅಂತ ಅಂದರೆ, ದಿಸ್ ಫ್ಲಾಗ್ ವಾಸ್ ಬೈ ದ ಲಾ ಓನ್ಲಿ ಖಾದಿ, a special type of hand spun cloth or silk made popular by ಮಹಾತ್ಮ ಗಾಂಧಿ. ಅಂದರೆ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಕ್ಲಾತ್ ಸಿಲ್ಕ್ ಆ ಮೆಟೀರಿಯಲ್ನೇ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಇದನ್ನು ನಾವು ಈ ಕಲರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಏನು, ಆರೆಂಜ್ ಸ್ಯಾಫ್ರನ್ ಅಂದರೆ ಏನು ಅದ್ರ ಬಗ್ಗೆ ಹೇಳೋದಾದರೆ, ಸ್ಯಾಫ್ರನ್ ಕಲರ್ ರೆಪ್ರೆಸೆಂಟ್ಸ್ ದಿ ಸ್ಟ್ರೆಂತ್ ಆ್ಯಂಡ್ ಕರೇಜ್ ಆಫ್ ದಿ ನೇಷನ್ ಅಂತ ಹೇಳ್ತಾರೆ. ವೈಟ್ ಕಲರ್ ಸ್ಟ್ಯಾಂಡ್ಸ್ ಫಾರ್ ಪೀಸ್, ಪ್ಯೂರಿಟಿ ಆ್ಯಂಡ್ ಇಂಟಿಗ್ರಿಟಿ. Finally, the green color reflects the fertility and auspicious of Indian land ಅಂತ ಹೇಳ್ತಾರೆ. ಅಂದರೆ ನಮ್ದು ಏ ಫಾರ್ಮರ್ಸ್ ಹಸಿರು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹೋಪ್ಲಿ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಏನು ಅಂದರೆ ಇವಾಗ ನಾನು ತೋರಿಸೋ ಕೆಲವೊಂದು ವಿಡಿಯೋ ನಾನು ಕಲೆಕ್ಟ್ ಮಾಡಿರೋ ಫೋಟೋಸ್ ಆಗಿನ ಸಮಯದ ಫೋಟೋ ವೀಡಿಯೋಸ್ನ ನಿಮಗೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್. ಇನ್ನೊಂದು ಏನು ಹೆಮ್ಮೆಯ ವಿಷಯ ಅಂತ ಅಂದರೆ, ಒಬ್ಬ ಕನ್ನಡಿಗನಾಗಿ ಇದಕ್ಕಿಂತ ಏನೂ ಇಲ್ಲ ಅನ್ಸುತ್ತೆ. ನಮ್ಮ ಇಂಡಿಯಾ ಫ್ಲ್ಯಾಗು ಮ್ಯಾನುಫ್ಯಾಕ್ಚರ್ ಆಗೋದು ನಮ್ಮ ಕರ್ನಾಟಕದಲ್ಲೇ. ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಮುಚ್ಚಯ ಸಂಘ ಅಂತಂದರೆ KKGSS, ಅದು ಧಾರವಾಡದ ಇರೋದು. ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು. ಅದು ಇನ್ನೊಂದು ಹೆಮ್ಮೆ ಪಡೋ ವಿಷಯ.